ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಪೌಲನು ತೀತನಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಹೇಗೆ ಉಪದೇಶ ಮಾಡು ಎಂದು ಪೌಲನು ತೀತನಿಗೆ ಹೇಳುತ್ತಾನೆ. ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ವೃದ್ಧರು ಹೇಗಿರಬೇಕು? ಮದ್ಯಾಸಕ್ತಿ ಇಲ್ಲದವರು, ಗೌರವ ಉಳ್ಳವರು, ಜಿತೇಂದ್ರಿಯರು, ನಂಬಿಕೆ, ಪ್ರೀತಿ, ತಾಳ್ಮೆ ಇವುಗಳಲ್ಲಿ ಸ್ವಸ್ಥರು ಆಗಿರಬೇಕು. ವೃದ್ಧ ಸ್ತ್ರೀಯರು ಹೇಗಿರಬೇಕು? ದೇವಭಕ್ತಿಯರಿಗೆ ಯೋಗ್ಯವಾದ ನಡತೆಯುಳ್ಳವರು, ಸದ್ಬೋಧನೆ ಹೇಳುವವರು ಆಗಿರಬೇಕು. ಪ್ರಾಯದ ಸ್ತ್ರೀಯರು ಹೇಗಿರಬೇಕು? ಗಂಡನನ್ನು ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು ಆಗಿರಬೇಕು. ಯೌವನಸ್ಥರಿಗೆ ಏನೆಂದು ಎಚ್ಚರಿಸಬೇಕು? ಎಲ್ಲ ವಿಷಯಗಳಲ್ಲೂ ಜಿತೇಂದ್ರಿಯರಾಗಿರಬೇಕೆಂದು ಏನು ಮಾಡುವುದರಲ್ಲಿ ಮಾದರಿಯಾಗಿರಲು ಪೌಲನು ತೀತನಿಗೆ ಹೇಳುತ್ತಾನೆ. ಸತ್ಕಾರ್ಯ ಮಾಡುವುದರಲ್ಲಿ ದಾಸರು ಏನು ಮಾಡುವುದಕ್ಕೆ ಪ್ರಯಾಸ ಪಡಬೇಕು? ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡಬೇಕು. ಏನು ಪ್ರತ್ಯಕ್ಷವಾಯಿತು? ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆ. ನಾವು ಏನನ್ನು ವಿಸರ್ಜಿಸಬೇಕು? ಭಕ್ತಿಹೀನತೆ, ಲೋಕದ ಆಶೆ. ಏನನ್ನು ಎದುರು ನೋಡಬೇಕು? ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡಬೇಕು. ಕ್ರಿಸ್ತನು ನಮ್ಮನ್ನು ಯಾವುದರಿಂದ ವಿಮೋಚಿಸುವುದಕ್ಕೆ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು? ಸಕಲ ಅಧರ್ಮದಿಂದ. ತೀತನಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ ಕೊನೆ ವಚನ, ಅಂದರೆ 2ನೇ ಅಧ್ಯಾಯದ 15ನೇ ವಚನದಲ್ಲಿ ಪೌಲನು ತೀತನಿಗೆ ಏನು ಹೇಳುತ್ತಾನೆ? ನೀನೊಬ್ಬ ಯೌವನಸ್ಥನೆಂದು ಜನರು ತಿರಸ್ಕರಿಸದಂತೆ ನೋಡಿಕೋ. ಈ ಕಾರ್ಯಗಳ ವಿಷಯಗಳಲ್ಲಿ ಬೋಧಿಸುತ್ತಾ, ಎಚ್ಚರಿಸುತ್ತಾ, ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು ಎಂದು ಹೇಳುತ್ತಾನೆ.